भैया किकर ನೋಡು किकर ನಮಸ್ಕಾರ ಗೈಸ್ ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್ ರಾಕೇಶ್ ಬ್ರೋ ಏನಾದ್ರು ತಗೊಂತಾ ಇದ್ದಾರೆ ನಿನ್ನೆ ರಾತ್ರಿ ಏನಾಯ್ತು ಅಂದರೆ ಗೈಸ್ ನಿನ್ನೆ ರಾತ್ರಿ ಆಲ್ಮೋಸ್ಟ್ ಈಗ ಜಮ್ಮುವಲ್ಲಿ ಇದ್ದೀವಿ ಕಾಶ್ಮೀರ್ಗೆ ಹೋಗ್ಬೇಕು ಇಲ್ಲಿಂದ ಜಾಸ್ತಿ ಕಿಲೋಮೀಟರ್ 18 ಇದೆ ಜಮ್ಮುವಲ್ಲಿಗೆ ಸ್ಟೇ ಮಾಡಿದ್ದೀವಿ ನಿನ್ನೆ ಬರ್ತಾ ಇದ್ವಿ ಕಿಕ್ಕರ್ದು ಸ್ಪ್ರಿಂಗ್ ಕಟ್ಟಾಗೋಯ್ತು ನೆಲಕ್ಕೆ ಹಚ್ಕೊಂಡಿತ್ತು ನೋಡಿದ್ವಿ ಸ್ಪ್ರಿಂಗ್ ಕಟ್ಟಾಗಿತ್ತು ಇಲ್ಲಿ ಯಾರೂ ಇದ್ದಿಲ್ಲ ಅಲ್ಲಿ ಮೆಕ್ಯಾನಿಕ್ಕು ಸೀದಾ ಜಮ್ಮುಗೆ ಬನ್ನಿ ಅಂದರೆ ಸ್ಪ್ರಿಂಗ್ ಕಟ್ಟಾದ್ರೆ ಒಂದು 100 ಕಿಲೋಮೀಟ್ರ್ ಸೀದಾ ಬಂದ್ವಿ ನಾವು ಇಲ್ಲಿ ತನಕ ಬಂದಿದ್ದೀವಿ ಒಂದು ಹೋಟೆಲ್ ಸ್ಟೇ ಮಾಡಿದ್ವಿ ಬ್ಯಾಗೆಲ್ಲ ಇಲ್ಲೇ ಕೆಳಗಿಟ್ಟು ಗಾಡಿ ಹೊರಗಿದೆ ತೋರಿಸ್ತಾನೆ ನೋಡಿ ಸಾರ್ತಿ ಗಾಡಿಯಲ್ಲಿದೆ ಅಂತ ಸೀದಾ ಇಲ್ಲಿಂದ ಗಾಡಿಯೆಲ್ಲ ಆಚೆ ಹೊರಗಡೆ ಇಟ್ಟಿದ್ದೀವಿ ನಮಗೆ ಬ್ಯಾಗ್ ಇಡೋಕ್ಕೆ ಅಂತ ಸಪ್ರೇಟಾಗಿ ಒಂದು ರೂಮ್ ಕೊಟ್ಬಿಟ್ರು ಗಾಡಿ ಇಲ್ಲಿದೆ ರಾಕೇಶ್ ಬಾಬು ಕಿಕ್ಕರ್ ಬಂದು ಕಟ್ಟಾಗಿ ಕಿಕ್ಕರ್ ಸ್ಪ್ರಿಂಗ್ ಕಟ್ಟಾಗಿ ಹಿಂಗೆ ನ್ಯಾಚಲ್ಲೇ ಬಿಟ್ಬಿಟ್ಟಿತ್ತು ಪಿಚ್ಚೆ ತಂತಿ ಹಾಕಿ ಕಟ್ಕೊಂಡು ಬಂದಿದ್ದೀವಿ ನೆಕ್ಸ್ಟು ಇಲ್ಲಿಂದ ಗ್ಯಾರೇಜಲ್ಲಿದೆ ಅಂತ ರಾಕೇಶ್ ಯಾರ ಹತ್ರನ ಕೇಳ್ಕೊಂಡಿದ್ದಾರೆ ಗ್ಯಾರೇಜ್ ಹುಡಿಕೊಂಡು ಹೋಗಿ ಬೈಕೆಲ್ಲ ಮಾಡಿಫೈ ಮಾಡ್ತಾರಂತೆ ಸರ್ದಾರ್ ಅಂತ ಅವ್ರ ಹತ್ರ ಹೋಗಿ ಈಗ ನೆಕ್ಸ್ಟು ನೋಡ್ಬೇಕು ಅರ್ಧ ಚೆಕ್ ಮಾಡಿ ಆಗುತ್ತೆ ಇಲ್ಲಾಂದರೆ ಇವ್ರು ದುಡ್ಡು ಕೊಟ್ಟು ರೆಡಿ ಮಾಡ್ಕೊಂಡು ಕಿಕ್ಕರ್ದು ಸ್ಪ್ರಿಂಗ್ ಒಂದು ಹೋಗಿದೆ ಅಷ್ಟೇ ನಾವು ಅಲ್ಲಿ ಹೋಗಿ ನೆಕ್ಸ್ಟ್ ವಾಕ್ ಮಾಡ್ತೀವಿ ನೋಡಿ ಗ್ಯಾರೇಜ್ ಹತ್ರ ಬಂದು ಅವರೇ ಮೆಕ್ಯಾನಿಕ್ಕು ಇಲ್ಲೇ ಸಿಗ್ತದೆ ಅಂತ ಹೇಳೋರೆ ಮಾಡ್ಕೊಡ್ತೀನಿ ಅಂತ ಹೇಳೋರು ಅವರು ಆಗತ್ತೆ ಅಂತ ಹೇಳಿ ಮಾಡ್ಕೊಡ್ತೀನಿ ಅಂತ ಹೇಳಿಲ್ಲ ಸಿಗತ್ತೆ ಐಟಮ್ ಸಿಗುತ್ತೆ ಮಾಡ್ತೀನಿ ಅಂತ ಹೇಳಿ ಗಗನ್ हमारा हिंदी तुम्हारा हिंदी थोड़ा अलग कहाँ से है बैंगलोर कर्नाटक अभी है 3 दिन हो गया टूर का है टूर हाँ क्या मार रहा भैया क्या क्या मार रहा है 1996 1996 वो हिंदी का नंबर नहीं समझते क्या अपना ब्लॉग होना क्या है कैमरा है कैमरा है मेरी फोटो आ रही है इसमें आ रही है आ रही है यदि वीडियो ना डालें सारे बांध दी जमुना बड़ा नहीं कर्नाटक का गाड़ी ये पूरा चैनल ನೋಡಿ ಇದು ಕಿಕ್ಕರ್ ಸ್ಪ್ರಿಂಗು ಹೋಗಿ ಮುರಿದೋಗ್ಬಿಟ್ಟಿದೆ ಇದನ್ನು ಹಾಕೊಂಡ ಇದನ್ನು ಹಾಕೊಂಡು ಸೀದಾ ಬಿಚ್ಚಿದ್ದಾರೆ ಬೈ ಆಯಿಲ್ ಹಾಕೋದೇ ಬೇಡ ನೋಡ್ತಾ ಇದ್ದೀನಿ ಇದನ್ನು ಹಾಕೊಂಡು ಹೋಗ್ಬಿಡ್ತೀವಿ ಇಲ್ಲಿ ಎಲ್ಲೂ 2 ಸ್ಟ್ರೋಕೆ ಮಾಡಲ್ಲ ಅಂತ ರೆಡಿ ಇಲ್ಲಿ ಯಾವುದೋ ಒಂದೆರಡು ಇಕ್ಕವ್ರೆ ಇವರೇ ಮಾಡ್ತಾ ಇರೋದು ಗಗನ್ ಬಾಯ್ ಚಲೋ ಟೀಕೆ ಮತ್ತು ಇದಕ್ಕೆ ಪ್ಯಾಕಿಂಗ್ ಎಲ್ಲೂ ಸಿಕ್ಕಿಲ್ಲ ಪ್ಯಾಕಿಂಗ್ ಇದನ್ನೇ ಹುಷಾರಾಗಿ ಬಿಚ್ಚಿ ಇಲ್ಲೇ ಇಟ್ಕೊಂಡಿದ್ದೀವಿ ಇದೇ ಪ್ಯಾಕಿಂಗ್ನ ತಿರ್ಗಾ ಯೂಸ್ ಮಾಡ್ಕೊಂಡು ಇದೇನಾರ ಕಿತ್ತೋಯ್ತು ಅಂದರೆ ಇದ್ರಾಗ ಆಯಿಲ್ ಲೀಕೇಜ್ ಬಂದುಬಿಡ್ತದೆ ನೋಡ್ಕೊತಾ ಇರ್ಬೇಕು ಅವಾಗ ಗಾಡಿನ ನೋಡಿ ಈಗ ನನ್ನ ಮಗ ಮಾಡಿರೋ ಕೆಲಸಕ್ಕೆ ರಾಕೇಶ್ ಫುಲ್ಲು ಬರ್ನೌಟ್ ಆಗಿದ್ದಾರೆ ಏನು ಮಾಡೋಣ ಕಿಕ್ಕರ್ದು ಇದು ಹಾಕೊಂಡೆ ಮಂಗ್ಸೂಳ ಮಗ ಹಾಕೋನೆ ಕಿಕ್ಕರೇ ಮೇಲೆ ಬರ್ತಿಲ್ಲ ರೌಂಡ್ ಹೊಡೀರಿ ಕರೆಕ್ಟ್ ಆಗುತ್ತೆ ಅಂತ ಈಗ ಈ ಬಣ್ಣ ಮಾಡಿಕೊಟ್ರು ಇಂಥ ಮಂಗ್ಸೂಳ ಮಕ್ಕಳು ಮುಸ್ಕೂಳ ಕಟ್ಕೊಂಡು ಹೊಂಟೋದ್ರೆ ನಾಸುತ್ತೈತಿ ಅದೇನು ಹೇಳಿದೆ ಗೊತ್ತಾ ಹಾಕ್ಬಿಟ್ಟು ಹಂಗೆ ಒಂದೆರಡು ಹೊಡೀರಿ ಕರೆಕ್ಟಾಗಿ ಹಾಕ್ಬಿಡ್ತದೆ ಅಂದರು ಇಲ್ಲ ಇವ್ರು ಬಂದು ಹಠ ಮಾಡಿದ್ರು ಇಲ್ಲ ಬಿಚ್ಬಿಟ್ಟು ಹಾಕಿ ನಾನು ಹೇಳ್ದಂಗೆ ಹಾಕಿ ಪಕ್ಕ ಆಯ್ತದ ನೋಡ್ರಿ ಅಂದರು ಬಂದು ಇವ್ರು ಬಿಚ್ ನೋಡ್ಬಿಟ್ಟು ಹೇಳಿದ್ರು ಅಲ್ಲೇ ಮಂಗ್ಸೂಳ ಮಗನೇ ಅಂತ ಕರೆಕ್ಟ್ ಮಾಡೋರು ಮಾರ್ಕೆಟ್ ಯಾವುದೋ ಫುಲ್ ಈಗ ಓಪನ್ ಆಗ್ತಿದೆ ಫುಲ್ ಬೈಕ್ ಫುಲ್ಲು ಗಾಡಿ ಇದೆ ಫುಲ್ಲು ಗಾಡಿ ಮಾಡಿಫಿಕೇಶನ್ ಇರೋದು ಅದೇ 2 ಸ್ಟ್ರೋಕ್ ಒಂದು ಗಾಡಿನೂ ನೋಡಿದೆ ಹ್ಞೂ 2 ಸ್ಟ್ರೋಕ್ ಒಂದು ಗಾಡಿನೂ ಇಲ್ಲ ಅಲ್ಲೆಲ್ಲ ಒಂದು 70 ಕಿಲೋಮೀಟ್ರ್ ಹಿಂದೆ ಒಂದೇ ಒಂದು ಗಾಡಿ ನೋಡ್ದು ಅಷ್ಟೇ ಅದಾದಮೇಲೆ ಒಂದು ಗಾಡಿ ಕಾಣಿಸ್ಕೊಂಡಿಲ್ಲ ಅದ್ರಲ್ಲಿ ಬೇರೆ ಅಪ್ಪ ಗಾಡಿ ಚೆಕ್ ಮಾಡ್ತೀನಿ ಅಂತ ಒಂದು ರೌಂಡ್ ಹೊಡ್ಕೊಂಬಂದು ಅಲ್ಲೊಬ್ಬ ಪೊಲೀಸವ್ರು ನಿಂತವ್ರೆ ಅಲ್ಲಿ ಹೋಗ್ಬಿಟ್ಟು ಒಂದು ಫೋಟೋ ಹಿಡ್ಸ್ಕೊಂಬಂದ ಹೋಗಿ ಹೇಳಿದೆ ನಮ್ಮ ಹತ್ರ ಎಕ್ಸ್ಪೆಕ್ಟ್ ಇದೆ ಗಾಡಿ ಚೆಕ್ ಮಾಡಕ್ಕೆ ಬಂದಿದ್ದು ಅಂತ ಹಾಕಲ್ಲ ಅಂತ ಹೇಳೋನು ಹಾಕಿದರೆ ಅವನಿಗೆ ಏನು ಮಾಡೋಕ್ಕಾಗಲ್ಲ ಹಾಕ್ಕೊಂಡ್ಲಿ ಶಾರ್ಟ್ ಹಾಕಿ ಇವಾಗ ಹಾಕ್ತವ್ರೆ ಏನಾಯ್ತದ ಗೊತ್ತಿಲ್ಲ ನೋಡೋಣ ಗ್ಯಾರೇಜ್ ಅವ್ರಿಗೆ ನಮ್ಮ ಗ್ಯಾರೇಜ್ ಅವ್ರು ವೇಸ್ಟ್ ಯೂಸ್ ಮಾಡ್ತಾರಲ್ಲ ವೇಸ್ಟ್ ಬಟ್ಟೆ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ ನನ್ನ ಮಕ್ಳಿಗೆ ಅಲ್ಲೇ ಅದನ್ನು ಬಟ್ಟೆ ಹರ್ಕೊಂತಾರೆ ಇಲ್ಲ ರಾಕೇಶ್ ಟೀ ಶರ್ಟ್ ಬಿಚ್ಕೊಳ್ಳ ವರ್ಷಕ್ಕೆ ಅಂತ ಕೇಳಿದ್ರು ಬಿಚ್ಕೊಟ್ಬಿಡ್ತಿದ್ದೆ ಅಲ್ಲೊಬ್ರ ಕೇಳಿದರೆ ಗಾಡಿ ರೆಡಿ ಆದ್ಮೇಲೆ ಫುಲ್ ಖುಷಿ ಗೊತ್ತಿಲ್ಲ ಏನು ಮಾಡೋರಂತ ನಮ್ಮ ಮೆಕ್ಯಾನಿಕ್ಕಿಗೆ ಫೋನ್ ಹಾಕ್ದೆ ಜೋನ್ ಇದ್ರಲ್ಲ ಅವ್ರೆ ಮಲ್ಕೊಂಡ್ಬಿಟ್ಟವ್ರೆ ರಂಗಸ್ವಾಮಿ ಅಯ್ಯರ್ ಅವರು ಕೋಚ್ ಅಂತ ಇದ್ರು ಮತ್ತೊಬ್ರು ಅವ್ರು ಹೆಲ್ಪ್ ಮಾಡಿದ್ದಾರೆ ಪ್ರದೀಪ್ ಅನ್ನೋರು ಅಲ್ಲಿ ಇದ್ಕೊಂಡೆ ಮೆಕ್ಯಾನಿಕ್ಗಳು ಇಲ್ಲಿ ಜಮ್ಮುಗೆ ಹೆಲ್ಪ್ ಮಾಡೋರಪ್ಪ ಅವು ಸಾಕು ಇನ್ನು ತಲೆಗೆ ಸೂಟ್ ಹಾಕ್ಬಿಡ್ತಾನೆ ತೆಗಿಬಿಡ್ರಿ ಎಲ್ಲ ಹಾಕ್ತಿ ಜಾಸ್ತಿ ತಲೆಗೆ ಶೂಟ್ ಆಗ್ತಾನೆ ಗಾಯ್ಸ್ ಇನ್ನು ಮಾತು ಕೇಳ್ಬಿಡ್ರಿ ಅವನು
ನೋಡ್ರಿ ಇಷ್ಟದವರೆಗೂ ಬಾ ಮನುಷ್ಯಂಗೆ ಉಸಿರೇ ಇರಲಿಲ್ಲ. ಗಾಡಿ ಕಿಕ್ಕರ್ ಮೇಲೆ ಬಂದಾಗ ಉಸಿರು ಬಂದೈತೆ. ಎಷ್ಟು ಮಾತಾಡ್ತೀಯ ನೀನು? ನೆನ್ನೆ ಎಲ್ಲ ಫುಲ್ ಬ್ಲಾಸ್ಟ್ ಮಾಡಿದ್ದೀನಿ. ನ್ಯಾವಿಗೇಷನ್ ನನ್ನ ಕೈ ಕೊಟ್ಟಿದ್ರು, ಗೊತ್ತಲ್ಲ ನಮ್ಮ ಕೈ ರೂಟ್ ಮ್ಯಾಪ್ ಕೊಟ್ರೆ ನಾವೇನು ಮಾಡ್ತೀವಿ ಅಂತ. ಇವನಾಗಿಕ್ಕೆ ಸುಮ್ಮನಿದ್ದೆ ಇಲ್ಲ, ಮುದ್ದಾಗ್ತಿದ್ದೆ ಎಲ್ಲ ಹೋಯ್ತಾನೆ ಕೈಸೇನು ರೂಟಿಂಗ್ ಇದ್ರೆ ಹಿಂಗ್ ಹೊಂಟೋಗಿರ್ತಾನೆ. ಈ ಅಪ್ಪನ ಮೊಬೈಲ್ ಸರಿಲ್ಲ ಗುರು. ನಾವು ಹೇಳ್ತಾನೆ, ನೀವು ತಪ್ಪೇ ಒಪ್ಕೊಳಲ್ಲ. ನಾನು ಗುರು ಬಿಡು ಆಯ್ತು, ನೀನು ಏನು ಹೇಳಿದ್ರು ಒಪ್ಕೊಳಲ್ಲ. ಚೆಕ್ಔಟ್ ಟೈಮ್ ಆಯ್ತು ನಮ್ಮದು. ಹೊಟ್ಟೆ ಹಸಿತೈತು, ಊಟನೂ ಕೊಡ್ಸಿಲ್ಲ, ನಾಷ್ಟನೂ ಕೊಡ್ಸಿಲ್ಲ. ಮಗು ಏನು ಎಲ್ಲ ಹೋಗಿ ಒಂದು ಸ್ವಲ್ಪ ಓಡಾಡಲ್ಲ ನೋಡಿ. ಎಲ್ಲಿ ಹಿಂದಿ ಬರಲ್ಲಪ್ಪ, ಹೋದ್ಮೇಲೆ ಅಲ್ಲಿ ಹೋಗ್ಬಿಟ್ಟು ಕ್ಯಾ ಮಿಲ್ತಾ ಅನ್ಬೇಕಷ್ಟೇ. ಚಾಯ್ ಮೊಮೋ ಚಾಯ್ ಅಂತ ಮಾತಾಡು. ನೋಡಿ ಗಾಯ್ಸ್, ಇಂಡಿಯನ್ ಲಾಂಗೆಸ್ಟ್ ಟನಲ್ ಇದೆಯಂತೆ ರಾಕೇಶ್. ಲಾಂಗೆಸ್ಟ್ ಅಲ್ಲ, ಟನಲ್ ಅಂತ ಐತೆ. ಆದ್ರೂ ಇಲ್ಲಿ ಬರ್ತಾ ರೋಡ್ ಎಲ್ಲ ತುಂಬಾ ಡಿಫಿಕಲ್ಟ್ ಇದೆ. ಒಳ್ಳೆ ನಮಗೆ ಚಾಲೆಂಜಿಂಗ್ ಆಗಿದೆ. ಇವನು ಟಿಗ್ಲರ್ ಮಂಜು ಫ್ಯಾನು ಇದನ್ನೆಲ್ಲ ಸೀದೆಲ್ಲ ಮಾಡ್ತಾನೆ. ಇಲ್ಲ ಮುಂದೊಂದು ಟನಲ್ ಇದೆ ಅಂತೆ. ನಾವು ಆ ಟನಲ್ ಹತ್ರ ಹೋಗಿ ವೀಡಿಯೋ ಶೂಟ್ ಮಾಡೋಣ ಅಂತ ಇದೀವಿ. ಬಟ್ ಅದೇ ನಾನು ಗಾಡಿಗಳೆಲ್ಲ ಸ್ವಲ್ಪ ಈಗ ನಮಗೆ ಕಿತ್ಕೊಳ್ಳೇಬೇಕು. ಯಾಕಂದರೆ ತುಂಬ ಬರ್ಲಿ ಮಾತು ಬರ್ಲಿ. ತುಂಬಾ ರೋಡ್ ಎಲ್ಲ ಡಿಫಿಕಲ್ಟ್ ಆಗಿದೆ. ಏನು ಡಿಫಿಕಲ್ಟ್ ಆಗಿಲ್ಲ ಗಾಯ್ಸ್. ಈ ತರ ಹೇಳ್ತಾನೆ ಹೂವ ಇದ್ದಂಗೆ ನೋಡು. ಹಿಂಗಿದೆ ಇವನ್ ಗಾಡಿ ಲಗೇಜ್ ಗೊತ್ತಾಗ್ತಿಲ್ಲ. ಇಲ್ಲ ಇದೆಲ್ಲ ಕೆನಡಾ ಗಾಡಿಗಳು ಓಡಾಡ್ತೀವಿ. ಇದು ಜಮ್ಮು ಕಾಶ್ಮೀರ, ಇದು ಕರೆಕ್ಟ್ ಕಾಶ್ಮೀರ ಹತ್ರ ಇದೀವಿ ನಾವು. ಎಲ್ಲ ಕೆನಡಾ ಯಾವ್ದಾವುದೋ ಗಾಡಿ ಫ್ಲಾಗ್ ಹಾಕೊಂಡವ್ರೆ. ಅವರು ಹೊಟ್ಟೆಗೆ ಏನು ತಿಂತಾರೋ ಗೊತ್ತಿಲ್ಲ. ಇದು ಇಂಡಿಯಾ, ಕೆನಡಾ, ಆಸ್ಟ್ರೇಲಿಯಾ. ಚಪಾತಿ ತಿಂತಾರೋ ಇಲ್ಲ ಅಂದರೆ ಮುದ್ದೆ ತಿಂತಾರೋ ಗೊತ್ತಿಲ್ಲ. ಬಟ್ ಆದರೆ ನಾವು ಈಗ ಬೆಟ್ಟ ಹತ್ತುತ್ತಾ ಇದ್ದೀವಿ. ಬೆಟ್ಟ ಹತ್ತಿದ ಸ್ವಲ್ಪ ಸಮಯದಲ್ಲಿ ನಿನ್ನೇನು ಆಕ್ಸಿಜನ್ ಲೆವೆಲ್ ಏನು ಕಡಿಮೆ ಆಗ್ತಾ ಇದೆ. ಈಗಲೇ ಈಗ ಎದೆ ಹೊಡಿತಾ. ಹಾಗಾಗಿ ಇವನು ಹಿಂಗೆ ಡೌ ಮಾಡ್ತಾ ಇರ್ತಾರೆ. ನೀವೆಲ್ಲ ಬೇಜಾರಾಗಬೇಡಿ, ಮುಂದೊಂದು ಟನಲ್ ಬರುತ್ತೆ ನೋಡಿ. ನೋಡ್ರಪ್ಪ, ಅದು ಹೇಳ್ಬಿಟ್ಟವ್ರೆ ರಾಕೇಶ್ ಬ್ರೋ. ಏರೋಪ್ಲೇನ್ ಟಾಟಾ, ಸಾರಥಿ ಅಣ್ಣನ್ ಟಾಟಾ. ಅದಕ್ಕೆ ನೀನೇನಂದೆ? ನೋಡಿ ಗಾಯ್ಸ್, ಈ ಮನುಷ್ಯ ಮಾಡೋದೆಲ್ಲ ಇಂಥದ್ದೇ. ಇಲ್ಲಿ ನಿಲ್ಸ್ಬಿಟ್ಟು ಲಾಕ್ ತೆಗೆನ ಅಂದ್ಬಿಟ್ಟು ಲಾಕ್ ಶಾರ್ಟ್ ಮಾಡಿದ್ರು. ಟನಲ್ ಐತೆ ಅಂತ ಹೇಳಿದ್ರು. ಗಾಡಿ ತುಂಬ ಲೋಡ್ ತುಂಬಿದ್ರಲ್ಲ, ಹಿಂಗೆ ಹತ್ತಿದ್ರು ಗಾಡಿ ಇಲ್ಲಿಂದ ಕರೆಕ್ಟಾಗಿ ಇಲ್ಲಿಂದ ದಬಾರ್ ಅಂತ ಬಿತ್ತು. 2 ಟೈರ್ ಮೇಲಕ್ಕೆ ಐತೆ. ಈ ಅಪ್ಪ ಸಾರ್ತಿ ಅದಕ್ಕೆ ಇರಿಸ್ತವ್ರು ನೋಡಿದ್ರೆ 4 ಟೈರ್ ಮೇಲೆ ಐತೆ. 4 ಟೈರ್ ಅಲ್ಲ, 2 ಟೈರ್. ಏನಾಗಿಲ್ಲ, ತುದಿಗೆ ನಿಲ್ಸಿದ್ವಿ, ಜೋರ್ ಗಾಳಿ ಬಂತು, ಗಾಡಿ ಬಿತ್ತು. ಗಾಡಿಗೆ ಏನಾಗಿಲ್ಲ, ಒಂದು ಮಿರರ್ ಹೊಡೆದೋಗಿದೆ ಅಷ್ಟೇ. ಒಂದು ಮಿರರ್ ಹೊಡೆದೋಗೈತೆ. ಆಯಿಲ್ ಎಲ್ಲ ಚೆಲ್ಲೋಗೈತೆ. ಆಯಿಲ್ ಎಲ್ಲಿಂದ ಬಂತು ಅಂದ್ರೆ ಇಬ್ರು ಗೊತ್ತಾಯ್ತಾ ಇಲ್ಲ. ಆಯಿಲ್ ಸ್ಟಿಕ್ ಎತ್ಬಿಟ್ಟು ಆಯಿಲೆಲ್ಲ ಚೆಕ್ ಮಾಡೋದು. ಆಯಿಲೆಲ್ಲ ಕರೆಕ್ಟಾಗಿ ಐತೆ. ಈ ಲೊಕೇಶನ್ ಒಳ್ಳೆ ಹಿಂಗೈತೆ ಗೈಸ್. ಅದಕ್ಕೆ ಹಿಂಗೈತೆ. ಯಾವ್ದಾದ್ರು ಒಂದು ರಾರಿ ಬರಲಿ, ರಾರಿ ತಿನ್ಕೊಂಡು ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡ್ತದೆ. ನನ್ನ ಗಾಡಿನ ಹಂಗೆ ನಿಂತೈತೆ. ನನ್ನ ಗಾಡಿ ಬೀಳೋಕ್ಕಲ್ಲ ಚಾನ್ಸ್ ಇಲ್ಲ. ಯಾಕಂದ್ರೆ ನನ್ನ ಗಾಡಿ ಅಲ್ವಾ, ಅದು ಬೀಳಲ್ಲ. ಯಾವುದೋ ಮೋರಿ ಒಳಗಡೆ ಕುತ್ಕೊಂಡಿದ್ದೀವಿ ಗೈಸ್. ಮೋರಿ ಮ್ಯಾನ್ಸ್ ಆಗ್ಬಿಟ್ಟಿದ್ದೀವಿ. ಮೋರಿ ಮ್ಯಾನ್ಸ್ ಏರೋಪ್ಲೇನ್ ಶಾರ್ಟ್. ಏರೋಪ್ಲೇನ್ ಶಾರ್ಟ್ ಏನೇನೋ ಹಾಡು ಹೇಳ್ಕೊಂಡು ಫುಲ್ ಮಜಾ ಮಾಡ್ಕೊಂಡಿದ್ರು. ಏನು ಇಬ್ರು ಮಕ್ಕರಾಗಿಲ್ಲ. ಗಾಳಿ ಜೋರ್ ಬಂತು, ಇಬ್ರಿಗೂ ಏನಾಗಿಲ್ಲ, ಗಾಡಿಗೂ ಏನಾಗಿಲ್ಲ. ಮಸ್ತಾಗಿ ರಾಕೇಶ್ ನೀಕ ಪಕ್ಕ ಅಂತಾರಲ್ಲ, ಅದರಿಂದ ಸ್ವಲ್ಪ ಮಂಡಿ ಬಚಾವಾಗೈತೆ. ಇಲ್ಲ ಅಂದ್ರೆ ಸ್ಕ್ರಾಚ್ ಆಗಿದ್ಲು. ಹೌದು, ಏನಾಗಿಲ್ವಾ? ನೀರು ಹೋಯ್ತಾ ಇತ್ತು. ನನ್ನ ಹೆಲ್ಮೆಟ್ ಬಿದ್ದೋಯ್ತು ಗಾಯ್ಸ್. ನೋಡ್ರಿ, ನನ್ನ ಹೆಲ್ಮೆಟ್ ಸ್ಕ್ರಾಚ್ ಆಗೋಯ್ತು. ಅಪ್ಪಂಗೆ ಏನಾಗಿಲ್ಲ. ಏನೇನು ಆಗ್ಬೇಕಾಯ್ತು, ತಿಗ ಬಗಲಾಗಬೇಕಾಯ್ತು. ಇರೋದು ತಿಗ್ದಲ್ಲಿ 1/4 kg ಬಾಡು, ಅದು ಬಗಲ ಬಿಡ್ಬೇಕಾಯ್ತು ಈ ಅಪ್ಪಂಗೆ. ನೀನು ಗಾಡಿ ಬಿದ್ದೈತೆ ಭಾರ ಇತ್ತು ಅಂದರೆ ವ್ಲಾಗ್ ಮಾಡಕ್ಕೆ ನೋಡ್ತೀವಿ. ಏನು ಹೇಳೋದು ಹೇಳ್ರಿ. ಯಾಕೆ ತೋರಿಸ್ತಿದ್ದೆ ನಮ್ಗೆ ನಮ್ಮ ತಾತಪ್ಪ ಏನು ಮಾಡೋದು ನೋಡು ಅಂತ. ಮಕ್ಕರಾಗಿದ್ದು ಗಾಳಿಗೆ ಗೈಸ್. ನಿಜ ಹೇಳ್ಬೇಕಂದ್ರೆ ಮಕ್ಕರಾಗಿ ನಾವು ನಿಲ್ಲಿಸಲೇಬಾರ್ದಿತ್ತು. ಏನಾಗಿ ನಿಲ್ತೀವಿ ಅಂದರೆ ಒಂದು ಟನಲ್ ಇತ್ತು, ವೀಡಿಯೋ ಶೂಟ್ ಮಾಡೋಣ ಅಂತ ನಿಲ್ಸ್ಕೊಂಡ್ವಿ. ಎಡವಟ್ಟಾಯ್ತು ಅಷ್ಟೇ. ಸುಮ್ಮನೆ ಹೋಯ್ತಾ ಇದ್ವಿ. ಇಲ್ಲಿಂದ ಏನೋ 120-100 ಕಿಲೋಮೀಟರ್ ಇದೆ ಅಷ್ಟೇ. ಶ್ರೀನಗರ ಆರಾಮೊಂದು ಅರ್ಧ ಗಂಟೆ. ಗಾಡಿಗೂ ರೆಸ್ಟ್ ಇಲ್ಲ, ಅವಾಗಿಂದ ಓಡಿಸ್ತಾ ಇದ್ದೀವಿ. ಗಾಡಿಗೆ ಒಂದು ಸ್ವಲ್ಪ ರೆಸ್ಟ್ ಆಗಲಿ, ಆರಾಮ ಮೂವ್ ಆಗ್ತೀವಿ. ಯಾವುದೋ ಮೋರಿ ಇದೆ, ಇಲ್ಲೇ ಮಲ್ಕೊತೀನಿ ನಾನು. ಇಲ್ಲೇ ಆರಾಮ ಮಲ್ಕೊಬೋದು ಗೈಸ್. ಏನು ಮಿರರ್ ಒಂಚೂರು ಹೊಡೆದಾಗೈತೆ, ಅದೊಂದೇ. ಅದೆಲ್ಲ ಸಿಗುತ್ತಾ ನೋಡ್ಕೊಂಡು ಹಾಕ್ಸ್ಕೊಬೇಕಷ್ಟೇ. ಪುಣ್ಯಕ್ಕೆ ಗಾಡಿ ಬಿತ್ತು 4 ಕಿಕ್ಕೆಲ್ಲ ಏನು ಬೆಂಡಾಗಿಲ್ಲ ಅಷ್ಟೇ. 4 ಕಿಕ್ ಬೆಂಡಾಗಿದ್ರೆ ಅಲ್ಲೇ ಎಲ್ಲ ಹುಡುಕಿ ಇಂಥದ್ದೇ ಮಾಡೋದು.
ನಾನು ಏನು ಹೇಳಿದ್ರು ತಿಕ್ಕ ಹೊರ್ಕಂತಾರೆ ಇಲ್ಲ ತಿಕ್ಕ ಹೊರಿಸ್ಬೇಕು. ತಿಕ್ಕ ಹೊರಿಸ್ತೀನಿ ನೋಡಿ ಗೈಸ್ ಈಗ ಹೆಂಗಂತ ಒಂದು ಸ್ವಲ್ಪ ಹೇಳಿದ್ರೆ ಮಕರ ಆಯ್ತಾನೆ ಪಾಪ ಅಂತ ಸುಮ್ಮನೆ. ಇನ್ನೇನು ಹೊರಡ್ತೀವಿ ಗೈಸ್, ಇನ್ನು ಅರ್ಧ ಗಂಟೆ ಅಷ್ಟೇ ರೆಸ್ಟ್ ಮಾಡಿ ಆರಾಮಾಗಿ. ನೋಡಿ ನೋಡಿ ಗಾಯ್ಸ್, ಈ ಲಾರಿ ಬರ್ತಾ ಇರೋದು ನೋಡ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಅಪ್ ಇದೆ ಅಂತ. ಇದು ಸ್ಪೀಡಾಗಿ ಹೋಯ್ತಾ, ಟಾಟಾ ಗಾಡಿ ಅಲ್ಲ ಇದು, ಮಹೇಂದ್ರ ಗಾಡಿ. ಅದನ್ನ ಬರಲಿ ತೋರಿಸ್ತೀನಿ. ಅಣ್ಣ ಫೋಟೋಶೂಟಿಗೆ ರೆಡಿ ಆಗ್ತದೆ. ಇದನ್ನು ಇಷ್ಟೋ ತನಕ 1000 ಕಿಲೋಮೀಟ್ರ್ ಆಲ್ಮೋಸ್ಟ್ ಶ್ರೀನಗರ್ ರೀಚ್ ಆಗಿದ್ದೀವಿ ನಾವು. 9ನೇ ದಿವಸ ಡೇ 9 ಡೇ 10 ಅನ್ಸುತ್ತೆ. ಡೇ 10 ಈಗ ಹಾಕೊಂತವನು ಇದನ್ನ, ಅದು ಒಂದು ಫೋಟೋಶೂಟಿಗೆ. ಓಲು ಹೆಲಿಕಾಪ್ಟ್ರು ಅದೆಲ್ಲ ಸೆಕ್ಯೂರಿಟಿ ಪರ್ಪಸ್ಗೆ ನಾವೆಲ್ಲ ಮಾತಾಡಿದ್ದೀವಿ, ಇಲ್ಲೆಲ್ಲ ನಿಂತಿದ್ದೀವಿ ಅಂತ. ಅದಕ್ಕೆ ಪಾಕಿಸ್ತಾನ ಸುಳ ಮಕ್ಕಳು ಅಕ್ಕಪಕ್ಕ ಎಲ್ಲಾದರೂ ಕಾಣಿಸಿದ್ರು ಮುನ್ನ ಆಯ್ಕೆ ಡುಮಕ್ ಮಾಡೋಣ ಅಂತ. ಆಯ್ತೇನಪ್ಪ ಫೋಟೋ ಶೂಟ್ ಮಾಡೋದಾ? ಏಯ್ ಕರುನಾಡು ಕಂಡ ತನನ ಗಾಯ್ಸ್ ಮುಂದೆ ಹೇಳಿದ್ರೆ ಬೇಜಾರಾಗ್ತಾನೆ ಅಂತ ಹೇಳಿಲ್ಲ, ಆದರೆ ಒಳ್ಳೆ ಆಡೋದು. ವಾವ್ ಹ್ಯಾಂಡ್ಸಮ್ ಗಾಯ್. ಇವಾಗ ಹಾಕೊಂಡಿದ್ದೀರ ಬೋಳೆ ಮಗನೇ ಗಾಯ್ಸ್, ಇವನು ಮಗನೇ ಅಲ್ಲ ಗಾಯ್ಸ್, ಇವನು ಬೆಣ್ಣೆಯವ್ರ ಮಗ ಸಾರ್ಥಿ. ಪಂಚರ್ ಆಗ್ತಾನೆ, ಪಂಚರ್ ಹುಡುಗ, ಪಂಚರ್ ಬಾಯ್ ನೋಡಿ. ಯಾರೋ ಪಾಪ ಏರಿಲ್ಲ ಅಂತ ಬಂದರು, ಪಾಪ ಹಾಕೊಡ್ತಾ ಇದ್ದಾರೆ. ಇವರು ಮತ್ತೆ ಶ್ರೀನಗರ್ ಹೊಂಟಿದ್ದಾರಂತೆ. ಗಾಡಿನೂ ಚೆನ್ನಾಗಿದೆ, ಪ್ಲಾಟಿನ ಹಿಂಗಡೆ ಫುಲ್ಲು ಇದು. ಏನು ಹೇಳೋಕೆ ಇಷ್ಟಪಡ್ತೀಯ ಬಾಯಿ ನಿನಗೆ? ಏನು ಹೇಳೋಕೆ ಇಷ್ಟಪಡಲ್ಲ ಗುರು, ಏರ್ತಾ ಇತ್ತು ಪರವಾಗಿಲ್ಲ. ಅವನೇನು ಹೇಳ್ತಾ ತಗೊಂಬಂಡಿಂದ ನಾವೇ ಯೂಸ್ ಮಾಡಿಲ್ಲ, ಇವ್ರು ಹಿಡ್ಕೊಂಡು ಚೆಕ್ ಮಾಡ್ತಾ ಇದ್ದೀವಿ, ವರ್ಕ್ ಆಯ್ತು ಪರವಾಗಿಲ್ಲ. Taking me away.
गाइस लाइक करो फॉलो करो सब्सक्राइब करो और आगे काय करो जितने देखो ನೋಡಿ guys, ನಾನು ಮಕ್ಕಳು ಕುಡ್ಕೊಂಬಿಟ್ಟು ಒಳ್ಳೆ ಅಲ್ಲಗಿತ್ತು ಫೋಟೋ ತೆಗಿ ತೆಗಿತಾ ಇದ್ದೀನಿ ಹಾಂ ಎಲ್ಲ ತೆಗ್ದಿದ್ದೀನಿ ಕಣ್ರ ಶಿಶಿಂದಿರ ಹಾಂ यार पैर जल गया यार को चप्पल तो दे जाओ यार इससे तो गल्ला का मारे यूट्यूब से ತೆಗ್ದಿದ್ದೀನಿ ಬಿಡು ಆಯ್ತು यूट्यूब से गल्ला का मारे यार को चप्पल तो दे जाओ डाल देना यूट्यूब किस नाम से है आपका ಹಾಂ यूट्यूब किस नाम से है आपका ನೋ ಫಿಲ್ಟರ್ ಗ್ಯಾಂಗ್ಸ್ नो फिट ओके ಹತ್ತು ತಿಳ್ಕೊಂಬಿಚ್ಕೊಂಡು ಹಾಂ ಬರ್ತೀನಾ ಮಚ್ಚಿ ಹ್ಞೂ ಸರಿ ಕಣ ಏನಂತೆ ಬ್ರೋ ಅವನಿಗೆ ಏರೋಪ್ಲೇನ್ ಟಾಟಾ ಒಳ್ಳೆಯವನು ಆರ್ ಎಕ್ಸ್ ನೋಡೋಣ ಆರ್ ಎಕ್ಸ್ ಫ್ಯಾನ್ ಅಂತ ಅವನು ಅದಕ್ಕೆ ಪಾಪ ಮಾತಾಡ್ಸಿ ಸೆಕೆಂಡ್ ಎಲ್ಲ ಕೊಟ್ಟಾಗ ನಮ್ಗೆ ಎಲ್ಲೋದ್ರೂ ಫ್ಯಾನ್ ಸಿಗ್ತಾರೆ ಇವ್ನಿಗಿದಾರಲ್ಲ ಇವ್ನಿಗೆ ಯಾರು ಇಲ್ಲ ಬೇಡ ಹುಡುಗರು ನಮಗೆ ನಾವೇ ಅಭಿಮಾನಿಗಳು ನಮಗೆ ನಾವೇ ಅಭಿಮಾನಿ ನಮಗೆ ನಾವೇ ಹಿಂಗೆ ಒದ್ದ ಹಂಗೆ ಕೆರೆಗೆ ಬಿದ್ದು ಹಂಗೆ ನೀರು ಕೊಚ್ಕೊಂಡು ಹೊಂಟೋಗ್ಬಿಡ್ಬೇಕು ಅಲ್ಲೆಲ್ಲ ಮೋರಿಲ್ ಬಿದ್ದೆ ಇವಾಗ ಕೆರೆ ತಳ್ಬಿಡ್ತೀನಿ ಬಂದಲ್ಲ ಯಾಕೆ ಸರ್ತಿ ನೀನು ಆ ಥರ ಮಾಡಿದ್ದು ಹಿಂಗೆ ಒದ್ದೆ ಅನ್ಕೋ ಹಂಗೆ ಹೋಗಿ ಕೆರೆಯಲ್ಲಿ ಕೊಚ್ಕೊಂಡು ಹೊಂಟೋಯ್ತೀಯ ಯಾವಾಗಲೂ ಹುಡ್ಕೊಂತಾನೆ ಇರ್ತಾನೆ ನಾನು ಬೇಜಾರಾಗಲ್ಲ ಒದಿತೀನಿ ತಡಿ ಒಂದು ದಿವಸ ತಡಿ ಆ ಕಡೆ ಇನ್ನೊಂಚೂರು ಆ ಕಡೆ ಮುಂದಕ್ಕೆ ಹೋಗಿ ಒದಿತೀನಿ How wonderful
ಗೈಸ್ ಕರಡಿ ಹಿಡಿಯೋನ್ ಬಂದ ನೋಡಿ ಇಲ್ಲಿ ಕರೆಕ್ಟಾಗಿ ಫುಲ್ಲು ಮುಖದ ಮೇಲೆಲ್ಲ ಧೂಳು. ಇಲ್ಲೊಬ್ರು ರೈಡರ್ ಸಿಕ್ಕಿದ್ರು 4 ಜನ ಆಫರ್ ಮಾಡಿದ್ದಾರೆ ಟೀ ಕುಡ್ಕೊಂಡು ಹೋಗ್ರಿ ಅಂತ. ಹಾಂ ಏನು ಬ್ರೋ ನೀನು ಫೋಟೋ ತೆಗಿ ಅಂತ್ಯಾ ಗಾಡಿ ಅಂತ್ಯಾ ಫೋಟೋ ತೆಗೆದುಕೊಡಿ ಗುರು. ಟಿಕೆಟ್ ಹಾಕಿ ಅದು बड़ा स्ट्रॉन्ग है यार तुम्हारा ನೋಡಿ ಗಾಯ್ಸ್ ಇಲ್ಲಿ ಬರಲ್ಲ, नारियल का काम ಇವ್ರು ಮಾತ್ರ ಮಾತಾಡ್ತಾವ್ರೆ. बेंगलोर से तुम्हारे उधर कन्नड़ मदुरई से वहाँ से लेके आता था 100 किलोमीटर पीछे वैसा ही गाड़ी रखा था, सीधा गिर गया गाड़ी, अच्छा सीधा गिर गया, सीधा गुंडी के अंदर ही गिर गया. ये दिन में दोपहर में भी मौसम ऐसे ही होते हैं यहाँ. शिमला जाके आए आप अभी आते हो? अभी नहीं पहले तो हमारा 300 से 300 किलोमीटर काले हम लोग उधर भी स्टे किए. हरियाणा की राजधानी चंडीगढ़ है ना, तो एमएलए के साथ हम लोग तो हमारे वहाँ से 100 किलोमीटर चंडीगढ़. दोपहर में भी चंडीगढ़ मौसम ऐसे ही होता है. शिमला तो वहाँ चले जाते हैं हम सब. तेज. शिमला भी बहुत अच्छी है. हाँ अच्छा मतलब काम कर आते हैं. होता है थोड़ा, लेकिन गर्मी में वहाँ कुछ नहीं है. टूरिस्ट प्लेस में उससे अच्छा नैनीताल. नैनीताल. वो बेस्ट है, शिमला से बेस्ट. ये आपका मनाली से ही ना, हाँ. कुल्लू और कुल्लू से ही आप इधर से घूम के शिमला जा सकते हैं. हमें शिमला से ही उत्तराखंड नैनीताल जाएंगे. उत्तराखंड जाना है. कैसे जाना है? उत्तराखंड ऋषिकेश जाना है. उत्तराखंड हाँ केदारनाथ हाँ, वो आ जाएगा वाइट हो इधर से. जाएगा. मांडी से नीचे उतर के. हाँ आप क्या नाम शिमला से आओगे ना, जब शिमला जाओगे नहीं मंडी से ले लो. मंडी से ले लोगे तो मंडी से ही वहाँ आप देहरादून पकड़ के ना उधर से घूम के और ऋषिकेश आ जाना. देहरादून से ऋषिकेश और ऋषिकेश से हरिद्वार आके ऊपर से चढ़ देना. हम तो आते टाइम हरिद्वार होके आए हैं. अच्छा हम जाते हो. हमें भी जाना था केदारनाथ. He is our personal translator. जावा ಪಾಪ ಇವರಿಬ್ರು ಟೀ ಕುಡಿಯೋಣ ಬನ್ನಿ ಅಂತ ನಿಂತವ್ರೆ. ನಾವೆಲ್ಲ ಕುಡ್ದು फिर भी मेरा नंबर उसको फोन किया भाई. किया था ना. कोई भी जरूरत पड़े तो कोई भी जरूरत जब वापसी भी आओगे फिर कार कर लो. कार से में आगे जाए चाहिए. ठीक है या घर में ही आना हमारे. ठीक है भाई. ठीक है आना. ठीक है भाई. जब वापसी आओगे फिर कार मिलेंगे फिर जाओ. ಟೀ ಕುಡಿಯೋಣ ಅಂತ ಕೇಳಿದ್ರು. ಟೈಮ್ ಇಲ್ಲ ನಮಗೆ ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಬರ್ಬೇಕಾದ್ರೆ ಫೋನ್ ಮಾಡಿ. 100 for one person. ಬ್ರೋ 500 ರೂಪಾಯಿ ಹೇಳ್ತಾನಂತೆ. चलो पहले देखते हैं. ಹಾಂ ಐ ಆಮ್ ಓಕೆ. ಆಸ್ಕ್ ಮೈ ಯು ವಾಂಟ್ ಟು ಆಸ್ಕ್ ಮೈ ಬ್ರದರ್. 500 ಅಂತೆ ಒಬ್ರಿಗೆ. ಯೋ ಬಿ ವಾಟ್ ಯುವರ್ ವಿಶ್. ये कह रहे हैं कि तुम जितना कर लोगे ना उसी में हम एक रूम ले लेंगे. अरे मैं बॉडी दे दूंगा आपको. चलो सर चलो मालिक चलो. ಅಂಕಲ್ ರನ್ನಿಂಗಲ್ಲೇ ಬಂದು ಬಿಸ್ನೆಸ್ ಮಾಡ್ಕೊಂಡು ಹೊಂಟಾರ ಗುರು. ರೈಟ್ ಸೈಡಲ್ಲಿ ರೂಮು, ಲೆಫ್ಟ್ ಸೈಡಲ್ಲಿ ಬೋಟ್ ಹೌಸು. ಏನು ಮಾತಾಡ್ತಾರೋ ಗೊತ್ತಿಲ್ಲ. ಎರಡು ಇವಂದೆ ಅಂತಪ್ಪ ಅಂಕಲ್ದು. ಗಾಡಿ ಏನಂತೆ ಬ್ರೋ? ಏನಿಲ್ಲ ಗಾಡಿ ಕ್ಯಾಮ್ರಾ ಆನ್ ಐತೆ. ಏನಂತೆ ಬ್ರೋ? ನೋಡಿ ಗೈಸ್ ಇವ್ರು ಬರ್ತಾ ದಾರಿಯಲ್ಲಿ ಸಿಕ್ಕಿದ್ರು ನಮಗೆ. ಸಾರ್ತಿ ಹೇಳೋಣ ಎಲ್ಲ ಗೊತ್ತಿಲ್ಲ, ಹಂಗೆ ಹಿಂದಿಯಲ್ಲಿ ಮಾತಾಡ್ತೆ. ಒಳ್ಳೆ ಜನ ಮಾತ್ರ ಇವ್ರು. ಏನೋ ಇನ್ಸ್ಟಾಗ್ರಾಮ್ ಫ್ರೆಂಡ್ಸ್ ಅಂತೆ 4 ಜನ. ಯಾರೋ ಇವ್ರು 4 ಜನ ಇನ್ಸ್ಟಾಗ್ರಾಮ್ ಫ್ರೆಂಡ್ಸ್ ಇರ್ತಾರೆ. 4 ಜನ ಒಂದೊಂದು ಸ್ಟೇಟ್ ಅವರು. ಇವ್ರು ಮೇರಾ ಬಾಯಿ. ಇವ್ರಿಗೆ ಸಿಕ್ಕಿದ್ವಿ. मैं कन्नड़ में बात कर रहा हूँ. अच्छा ठीक है करो. ಇವ್ರು 4 ಜನ ಸಿಕ್ಕಿದ್ದೀವಿ. ಈಗ ನಾವು ಶ್ರೀನಗರಲ್ಲಿ ಒಂದು ಕಡೆ ಸ್ಟೇ ಮಾಡ್ತೇವೆ. ಆ ರೂಮು ಇವರೇ ನೋಡಿದ್ದು, ಬಟ್ ಆದರೆ ನಮಗೆ ಸೇಫ್ ಇರುತ್ತೆ ಗೈಸ್. ಇಲ್ಲಿ ಇವ್ರ ಜೊತೆ 4 ಜನ ಇದ್ದಾರೆ. ನಾವಿಬ್ಬರೇ ಅಂದರೆ ಇಲ್ಲಿ ತುಂಬ ಕಷ್ಟ ಇಲ್ಲ. ಆಲ್ಮೋಸ್ಟ್ ಮುಸಲ್ಮಾನ್ ಜಾಸ್ತಿ ಇದ್ದಾರೆ. ಅದೇನು ಇಶ್ಯೂ ಇಲ್ಲ, ಬಟ್ ಆದರೆ ನೋಡಿ ಇವರೇ 3 ಜನ. ಗಾಡಿ ಎಲ್ಲ ಮಸ್ತಾಗಿದೆ. ಇವರಿಬ್ರು ಹಸ್ಬೆಂಡ್ ವೈಫ್ ಗೈಸ್. ಮಜಾ ಮಾಡೋಕ್ಕೆ ಅಂತಲೇ ಬಂದವ್ರೆ. ಚಲೋ ದೇಖೆಂಗೆ. अच्छा लगा ठीक है. नहीं तो कोई और ನೋಡಿ ಗೈಸ್ ಲಗೇಜ್ ಎಲ್ಲ ಎತ್ಕೊಂಡೋಗಿ ಇಟ್ಟಾಯಿತು. ಲಾಸ್ಟ್ ಒಂದೇ ಒಂದು ಬ್ಯಾಗ್ ಐತೆ ಎತ್ಕೊಂಡು ಹೋಗ್ತಾ ಇದ್ದೀನಿ. ವ್ಯೂ ಹಿಂಗೈತೆ ನೋಡೋಕ್ಕೆ. ಒಳ್ಳೆ ಎಲ್ಲ ಈ ಆಫ್ರಿಕಾದಲ್ಲೆಲ್ಲ ಚಿಕ್ಕ ಚಿಕ್ಕ ಹಳ್ಳಿಗಳು ಇರ್ತದಲ್ಲ
ಆ ಥರ ಐತೆ ಸಂದಿಲಿ. ಇದು ಬೋಟು ಕ್ಯಾಮ್ರಾ ಆನಲ್ಲಿ ಐತೆ. ಏನು ಹೇಳ್ತಾನೆ ಅಂಕಲ್? ಅಂಕಲ್ ಎಲ್ಲ ಪರಿಚಯ ಮಾಡಿದ್ದು ಬೋಟರ್ಸ್ ನೋಡ್ರಿ. ಈಗಲೂ ಒಂದ್ಸತಿ ಬೆಳಗ್ಗೆ ತೋರಿಸ್ತಂತ ಇರ್ತಿ, ಆದರೂ ಈಗ ಒಂದ್ಸತಿ ನೋಡಿ. ಅವ್ನಿಗೆ ಹೇಳಿದ್ವಿ ಇಲ್ಲೆಲ್ಲ ಒಂದು ಸ್ವಲ್ಪ ವಾರ ಆಗಿತ್ತಲ್ಲ ಅಂತ ಹೇಳಿದ್ರೆ, ಸಾಯೋರಿಗೇನು ಹೆಂಗಿದ್ರು ಸಾಯ್ತಾರೆ, ಅದೆಲ್ಲ ಮೇಲಿನವ್ರ ಇಚ್ಛೆ, ಹಂಗೆ ಹೆಂಗೆ ಅಂತ ಸೀದಾ ತಲೆ ಹಾಕ್ತಾನೆ. ಅದಕ್ಕೆ ವಾಪಸ್ ಗಾಡಿಯಾಗಿ ಬರ್ತೀನಿ ಅಂತ ಓಡ್ಬಂದು. ಯಾವ ಕಡೆ ಬ್ರೋ? ನಮ್ದು ಲೆಫ್ಟ್ ಸೈಡ್ದಾ? ಹೋಗಿ ಬನ್ನಿ. ನೋಡಿ ಗೈಸ್, ನಮ್ಮ 4 ಗಾಡೀಲಿರೋದೆಲ್ಲ ಬಿಚ್ಚಿಕ್ಕಿದ್ದಕ್ಕೆ ಹಿಂಗೈತೆ. ನಮ್ಮಿಬ್ರದ್ದು ಇರೋದು ಜಾಸ್ತಿ ಇರೋದು. ತಗೊಳ್ರಿ, ಹಿಡ್ಕೊಳ್ರಿ, ಇದು ಅವ್ರದ್ದು. ये देखो मैंने भी ये देखो ऐसा हवा देते हैं पैरों को, फिर पैर भी फ्रेश हो जाता है। और क्या? क्या हाथ को धो लो, खाना खाओ, वेज खाता है नॉन वेज? ಆಚೆ ಕಡೆ ನೀರು. नहीं क्या खाता है इधर नहीं बोलते हैं मार्केट में खाना मिलेगा तो नॉन वेज खाया हम वेज खाना ही ಹಿಂಗೈತೆ. ಒಂದು ಡೈನಿಂಗ್ ಹಾಲು, 2 ಚೇರು, ಒಂದು ಸೋಫಾ, ಫುಲ್ಲು ಗ್ಲಾಸಸ್ದು ಶೋಕೇಜ್ ಇಟ್ಬಿಟ್ಟವ್ರೆ. ಹೊರಗಡೆ ಬಂದರೆ ಮೇಲ್ಗಡೆ ಹೋಗೋಕ್ಕೆ ಪಾತ್ರೆಗಳೆಲ್ಲ ತೋರಿಸೋರೆ. ಇದು ಅವ್ರ ಕಪಲ್ಸ್ ಇದ್ದಾರೆ, ಅವ್ರದ್ದು ರೂಮಲ್ಲಿ ಅಟ್ಯಾಚ್ ಬಾತ್ರೂಮ್ ವಿತ್ ಪಾಟ್ ಟಬ್. ಅಪ್ಪ ಬಕ್ಕೊಂಡು ಹೋಗಿ ಗುರು, ತಲೆಗೆ ಡಮ್ಮಂತ ಹೊಡಿತು. ಇದು ನಾವು 4 ಜನ ಇರೋಕ್ಕೆ. ಐ ಆಮ್ ಡೂಯಿಂಗ್ ವ್ಲಾಗ್. आप यूट्यूब वीडियो बनाते हैं? या यूट्यूब चैनल इज देयर, आवर चैनल. ओके, Our channel name is No Filter Gang. I will subscribe that channel. Okay. You tell me. Okay, I will afterwards I will show our channel. ನೋಡಿ ಗೈಸ್, ಇನ್ನು 4 ಜನ ಮಲಗಬೇಕು. ಅದೇನೇನು ಮಾಡ್ತೀವೋ ಗೊತ್ತಿಲ್ಲ. ಅವು ಥರ ಮಾಡಿ ಮೇಲೆ ಜಾಗ ಇದ್ದರೆ ಟೆಂಟ್ ಹಾಕ್ಬಿಡ್ತೀವಿ ನಾನು ರಾಕೇಶ್ವರ. ಅದೇ ಮಸ್ತು ನಮ್ಗೆ ಯಾವಾಗ. ಟಿ ವಿ ಎಲ್ಲ ಐತೆ ಗುರು, ಟಿ ವಿ ನೋಡೇ ಇಲ್ಲ ನಾನು. ಹೀಟ್ರು ಚಳಿ ಆದರೆ ಹಾಕೊಳ್ಳೋಕ್ಕೆ. ಫ್ಯಾನ್ ಹಾಕಿಕೊಂಡಣ್ಣ ಆಚೆಗಡೆ ಕುತ್ಕೊಂಡು ಆರಾಮಾಗಿ. ಇವತ್ತು ನೈಟು ಅದರಲ್ಲೊಂದು ಅಂಕಲ್ ಫುಲ್ ಚಿಲ್ ಮಾಡೋಣ ಅಂತ ಹೇಳಿದ್ದಾರೆ. 2 ಮಕ್ಳು ಐತೆ ಅವ್ರಿಗೆ. ಹೋಗಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ಬರೋಣ ಬನ್ನಿ ಗೈಸ್.